ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಧಕ್ಕ, ಇನ್ನ ಎಷ್ಟೊತ್ತು ತಲೆ ಬಾಚ್ತೀರಾ? ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ಅಂದ್ರೆ ಯಾರಾದ್ರೂ ನನ್ ಮಾತ್ ಕೇಳ್ತೀರಾ? ಬೇಗ ಎದ್ರೆ ಬಾತ್ರೂಮು ಖಾಲಿ ಇರ್ತದೆ, ಹೋಗಿ ಬೇಗ ಬೇಗ ರೆಡಿ ಆಗ್ಬೋದು. ಇರು, ಆಯ್ತು, ಕಳಿಸ್ತೀನಿ. ಫೋನ್ ಮಾಡ್ತಾ ಇದ್ದಾರೆ. ಹೌದಾ, ಕೊಡಿಲಿ. ಹೇಳಿದ್ರು ಅವರೇ. ಹಲೋ ಮೈನಾ ಅವರೇ, ನಾನು ಹೊರಡ್ತಾ ಇದ್ದೀನಿ, ನೀವು ರೆಡಿ ಆಗಿರಿ, ನಾನು ಬಂದು ಪಿಕ್ ಮಾಡ್ಕೊಂಡು ಹೋಗ್ತೇನೆ ನಿಮ್ಮನ್ನ. ಅದು ಏನಾಯ್ತು? ಅದು ಧ್ರುವ ಅವರೇ, ನಾನು ಅನುಷ್ಕಾ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ನಾನು ಅಲ್ಲಿಂದ ಹಂಗೆ ಗಾರ್ಮೆಂಟ್ಸಿಗೆ ಬರ್ತೀನಿ, ನೀವು ನಿಮ್ಮ ಪಾಡಿಗೆ ಹೋಗಿರಿ. ಅದು ಮೈನಾ, ಫೋನ್ ಕೊಡಿಲಿ. ಯಾಕಕ್ಕ? ಕೊಡಿಲಿ ಅಂದೆ. ಧ್ರುವ ಅವ್ರೆ. ಹಾ ರಾಧಾ ಅವ್ರೆ, ಹೇಳಿ. ನೀವ್ ಬನ್ನಿ. ಅನುಷ್ಕಾ ಜೊತೆ ಮೈನಾ ಎಲ್ಲೂ ಹೋಯ್ತಾ ಇಲ್ಲ, ನೀವಿಲ್ಲಿ ಬಂದು ಅವಳನ್ನ ಕರ್ಕೊಂಡು ಹೋಗಿ. ಸರಿ ರಾಧಾ ಅವ್ರೆ. ತಗೋ ತಗೋ ಅಂದೆ. ಅಕ್ಕ, ಅರ್ಧ ಗಂಟೆಯಿಂದ ನಾನು ಮೈನಂಗೋಸ್ಕರ ಕಾಯ್ತಾ ಇದ್ದೀನಿ. ಇವಾಗ ಧ್ರುವ ಅವ್ರು ಕಾಲ್ ಮಾಡಿದ್ರು ಅಂತ ಅವ್ರ ಜೊತೆ ಕಳಿಸ್ಬಿಡ್ತೀರಾ? ನಾನು ಒಬ್ಳೆ ಇವಾಗ ಹೋಗ್ಲಾ ದೇವಸ್ಥಾನಕ್ಕೆ? ನಿನ್ನೆಯಿಂದ ಮೈನಾ ಯಾವ ಪರಿಸ್ಥಿತಿಲಿ ಇದ್ದಾಳೆ ಅಂತ ಗೊತ್ತು ತಾನೆ. ಅವಳು ಧ್ರುವ ಅವ್ರ ಜೊತೆ ಇದ್ರೆ ನೆಮ್ಮದಿಯಾಗಿರ್ತಾಳೆ. ಅದು ಅಲ್ದೆ ಅವಳು ಇಂಥ ಪರಿಸ್ಥಿತಿಲಿ ಆಚೆ ಹೋಗೋದು ಚೆನ್ನಾಗಿರಲ್ಲ. ಸರಿ. ಪಾಪ ಕಣೆ ಅಕ್ಕ, ಎಷ್ಟು ಬೇಜಾರು ಮಾಡ್ಕೊಂಡು ಹೋದ್ಲು ನೋಡು. ಅವಳು ಒಬ್ಳೇ ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು. ನೀನ್ ಸುಮ್ನೆ ಕೂತ್ಕೋ, ನಿನಗಿದೆಲ್ಲ ಅರ್ಥ ಆಗಲ್ಲ. ತಲೆ ಬಗ್ಸು. ನೀನಿವಾಗ ಧ್ರುವನ್ ಜೊತೆ ಇದ್ರೆ ನೆಮ್ಮದಿಯಾಗಿರ್ತ್ಯ, ಇಲ್ಲ ಅಂದ್ರೆ ಬೇಡದೆ ಇರೋದನ್ನ ಯೋಚನೆ ಮಾಡ್ತಾ ಕೂತಿರ್ತ್ಯ. ಮೈನಾ, ಇವಾಗ ನೀನು ಎಲ್ಲರ ಜೊತೆ ಇರೋದಕ್ಕಿಂತ ಧ್ರುವ ಅವ್ರ ಜೊತೆ ಇರೋದೇ ಮುಖ್ಯ. ನೀನ್ ಅವ್ರ ಜೊತೆ ಹೋಗ್ಬಿಟ್ಬಾ. ಶಾಂತಣ್ಣ, ಇವ್ರು ನನ್ನ ತಂಗಿ ಸರಸ್ವತಿ ಅಂತ. ನಮಸ್ಕಾರಮ್ಮ. ನಮಸ್ಕಾರ ಅಣ್ಣ. ನನ್ನ ಮಾತ್ರ ಪರಿಚಯ ಮಾಡ್ಕೊಟ್ಟೆ, ಇವ್ರು ಯಾರು ಅಂತ ಹೇಳಲೇ ಇಲ್ಲ. ಇವರು ಮದ್ದೂರ್ನವರಮ್ಮ, ನಮ್ಗೆ ದೂರದ ಸಂಬಂಧಿನೇ ಆಗ್ಬೇಕು. ಬ್ರೋಕರ್ ರಾಮಣ್ಣ ಇದಾರಲ್ಲ, ಅವರು ಹೇಳಿ ಕಳ್ಸಿದ್ದಾರೆ. ಏನು ಕೆಲ್ಸದ ಮೇಲೆ ಬೆಂಗಳೂರಿಗೆ ಬಂದಿದ್ದಾರೆ, ಹಾಗೆ ನೀನು ನೋಡ್ಬೇಕು ಅಂತಂದ್ರು. ನಾನೇ ಬನ್ನಿ ನೋಡ್ಕೊಂಡು ಹೋಗಿ ಅಂತ ಹೇಳಿದೆ. ಯಾವ ವಿಷಯದ ಮೇಲೆ ಬಂದಿದಾರಣ್ಣ? ಇವ್ರ ಮಗ IT ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದಾನೆ, ಒಬ್ನೇ ಮಗ. ನಮ್ಮ ತುಳಸಿನ ನೋಡ್ಕೊಂಡು ಹೋಗು ಅಂತ ನಾನೇ ಕರ್ಸದ್ನಮ್ಮ. ತುಳಸಿನ ಕೇಳ್ಕೊಂಡು ಬಂದಿದ್ದಾರೆ. ಏನಣ್ಣ ಹೇಳ್ತಾ ಇದ್ಯಾ? ಇದಕ್ಕೇನು ಅವಸರ ಇತ್ತು ಈಗ? ಸರ್ಸು, ಏನಮ್ಮ ಹೇಳ್ತಾ ಇದ್ಯಾ? ನನ್ನ ಮಗಳಿಗೂ ವಯಸ್ಸಾಗ್ತಾ ಇದೆ. ವಯಸ್ಸಿಗೆ ಬಂದಿರೋ ಮಗಳನ್ನ ಮನೇಲಿ ಎಷ್ಟು ದಿನ ಅಂತ ಇಟ್ಕೊಳ್ಳೋದಕ್ಕಾಗುತ್ತೆ ಹೇಳು? ಯಾವುದು ನಾವು ಅನ್ಕೊಂಡಂಗೆ ಯಾವತ್ತೂ ನಡೆಯಲ್ಲ. ಧ್ರುವನ್ ಜೊತೆ ಎಂಗೇಜ್ಮೆಂಟ್ ಆಗಿದ್ದು, ತಾಂಬಲ ಬದಲಾಯಿಸ್ಕೊಂಡಿದ್ದು ಎಲ್ಲ ತಿಳಿದೆ ಇವರು ನಮ್ಮನೆಗೆ ಹೆಣ್ಣು ಕೇಳೋದಕ್ಕೆ ಬಂದಿರೋದು. ಇಂಥ ತೀರ್ಮಾನ ತಗೊಳ್ಳೋದಕ್ಕೆ ಮುಂಚೆ ನನ್ನೂ ಒಂದು ಮಾತು ಕೇಳ್ಬೋದಿತ್ತಲ್ವಣ್ಣ? ಸರ್ಸು, ನಾನು ನಿನ್ನೆವರೆಗೂ ಇದ್ರ ಬಗ್ಗೆ ಯೋಚನೆನೇ ಮಾಡಿರಲಿಲ್ಲ. ಇವ್ರು ನಿನ್ನೆ ರಾತ್ರಿ ಫೋನ್ ಮಾಡಿದ್ಮೇಲೆ ನಾನು ತೀರ್ಮಾನ ತಗೊಂಡಿದ್ದು. ತುಳಸಿನ ನನ್ನ ಮಗನ್ ಕೊಟ್ಟು ಮದುವೆ ಮಾಡ್ತೀನಿ ಅಂತ ನನ್ನ ಗಂಡಂಗೆ ಮಾತು ಕೊಟ್ಟಿದೆ. ಮರ್ತೋಯ್ತಾ ಅಣ್ಣ ಅದು? ಇಷ್ಟು ದಿನ ಎಲ್ಲರಿಗೂ ತುಳಸಿನೇ ನನ್ನ ಸೊಸೆ ಅಂತ ಹೇಳ್ತಾ ಇದ್ದೆ.
ಇಂಥ ತೀರ್ಮಾನ ತಗೊಳಕ್ ಮುಂಚೆ ನನ್ನೂ ಒಂದ್ ಮಾತು ಕೇಳ್ಬೋದಾಗಿತ್ತಲ್ಲ. ಅದಕ್ಕೆ ನೀವಾದ್ರೂ ನನ್ನ ಒಂದ್ ಮಾತು ಕೇಳ್ಬೋದಿತ್ತಲ್ಲ. ಹೌದು ಅತ್ಗೆ, ನನ್ನ ಕೇಳ್ಬಿಟ್ಟೆ ಅವರು ಈ ತೀರ್ಮಾನ ತಗೊಂಡಿದ್ದು. ಅಂದ್ರೆ ಈ ವಿಷಯ ನಿಮ್ಗೂ ಗೊತ್ತಿತ್ತ ಅದಕ್ಕೆ? ಅಲ್ಲ ಅಮ್ಮ, ನನ್ನ ಹತ್ರ ಒಂದ್ ಮಾತು ಕೇಳ್ಬೋದಿತ್ತಲ್ವಾ ನೀನು? ನೋಡಿ, ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನನ್ನ ಮಗನಿಗೂ ತುಳಸಿಗೂ ಈ ಮದ್ವೆ ಯಾವತ್ತೋ ನಿಶ್ಚಯ ಆಗಿದೆ. ಇದು ನಿನ್ನೆ ಮೊನ್ನೆ ತಗೊಂಡಿದ್ ನಿರ್ಧಾರ ಅಲ್ಲ, ಅವ್ರು ಹುಟ್ಟಿದಾಗ್ಲೇ ತೀರ್ಮಾನ ಮಾಡಿರೋದು. ಸರ್ಸು ಏನ್ ಮಾತಾಡ್ತಾ ಇದ್ಯಾ? ನಾನ್ ಮಾತಾಡ್ತಾ ಇದ್ದೀನಿ, ಸುಮ್ಮನೆ ಇರೋ. ದಯವಿಟ್ಟು ನೀವು ತಪ್ಪು ತಿಳ್ಕೊಳ್ದೆ ಇಲ್ಲಿಂದ ಹೊರಟ್ಬಿಡಿ. ಏನ್ ಸರ್ ಇದು? ನಿನ್ನೆ ಫೋನ್ನಲ್ಲಿ ನನ್ನ ತಂಗಿದ್ ಯಾವ್ದು ತಕರಾರಿಲ್ಲ ಅಂತ ಹೇಳಿದ್ರಿ, ಜಾತಕ ಕೂಡ ಕಳಿಸಿದ್ರಿ. ಈಗ ನೋಡಿದ್ರೆ ನಮ್ಮನ್ನ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ನೀವ್ ಹೇಳಿದ್ದನ್ನ ಕೇಳಿ ಬೆಳಗ್ಗೆನೆ ನಮ್ ಜ್ಯೋತಿಷಿ ಹತ್ರ ಹೋಗಿ ಜಾತಕನೆಲ್ಲ ತೋರ್ಸ್ಕೊಂಡ್ ಬಂದ್ವಿ. ತುಂಬಾ ಚೆನ್ನಾಗಿ ಕೂಡ್ ಬರುತ್ತೆ ಅಂತ ಕೂಡ ಹೇಳಿದ್ರು. ನೀವು ನೋಡಿದ್ರೆ ಇವಾಗ ಹೊರಡಿ ಅಂತ ಹೇಳ್ತಿದ್ದೀರಲ್ಲ. ಅದು ಅಪ್ಪ, ನಾವ್ ಡಿಸೈಡ್ ಮಾಡೋಣ. ಸರ್, ನಾವೆಲ್ಲ ಕುಂತು ಮಾತಾಡಿ ನಿಮಗೆ ತಿಳಿಸ್ತೀವಿ. ದಯವಿಟ್ಟು ನೀವು ಇಲ್ಲಿಂದ ಹೊರಡಿ. ಏನ್ರಿ ಇದು, ಮನೆಗ್ ಬರಕ್ ಹೇಳ್ಬಿಟ್ಟು ಇವಾಗ ಹೊರಡಿ ಅಂತ ಹೇಳ್ತಿದ್ದೀರಾ? ನೋಡಿ, ತಪ್ಪು ನಮ್ಮ ಅಣ್ಣಂದಲ್ಲ, ನಂದು. ತಗೊಳ್ಳಿ. ಅದ್ಗೆ ನಮ್ಮಿಂದ ತಪ್ಪಾಗಿದೆ, ಕ್ಷಮಿಸ್ಬಿಡಿ. ದಯವಿಟ್ಟು ಹೊರಟ್ಬಿಡಿ. ತಗೊಳ್ಳಿ, ಹೊರಡಿ. ಹೀಗೆ ನಾನು ಮಾಡಿದೆ ಅಂತ ತಪ್ಪು ತಿಳ್ಕೊಬೇಡ ಅಣ್ಣ. ನಾನು ಸರಿಯಾಗಿರೋ ನಿರ್ಧಾರನೇ ತಗೊಂಡಿದ್ದೀನಿ. ಏನಣ್ಣ, ಏನ್ ಮಾಡ್ತಾ ಇದೀಯ ನೀನು? ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನಾನೊಂದ್ ಮಾತು ಕೇಳಿದೆ, ನನ್ ಮನೆಗೆ ನಿನ್ ಮಗಳಿಗೆ ಗಣ್ಣು ನೋಡಕ್ ಕರ್ಸಿದ್ಯಾ? ಯಾಕೆ ನಾನು ಕೊಟ್ಟ ಮಾತು ಮರ್ತೋಯ್ತಾ?